ಹೆಣ್ಮಕ್ಳು ಮುಖಾಮುಖಿ ನೋಡಿದ್ರೆ ಜಜ್ಬೇಕು ಇವ್ರನ್ನ ನೆಕ್ಸ್ಟ್ ಎಲೆಕ್ಷನಲ್ಲಿ. ಅವಾಗ ಯಾಕಂದರೆ ಇವರು ಮೋಸಗಾರರು ಮತ್ತು ದೋಖಾ ಗಿರಾಕಿಗಳೀಗ ಯಾರು ಕಾಂಗ್ರೆಸ್ನವರು. ಯಾವ ಕಂಡೀಷನ್ ಹೆಣ್ಣುಮಕ್ಳು ಅಂದರೆ ಹೆಣ್ಣುಮಕ್ಳು ಅಷ್ಟೇ, ಹೌದು ತಾಳಿ 2,000 ರೂಪಾಯಿ ಎಲ್ಲ ಹೆಣ್ಮಕ್ಳು ಅಂತ ಬುರ್ಡೆ ಬಿಟ್ರಿ. ಈಗ ಅನರ್ಹ ಅಂದರೆ ಯಾರು? ಡಿ ಕೆ ಶಿವಕುಮಾರ್ ಅನರ್ಹ ನನ್ನ ಪ್ರಕಾರ. ಸಿದ್ದರಾಮಯ್ಯ ಅನರ್ಹರು. ಸಿದ್ದರಾಮಯ್ಯ ಶುಡ್ ಬೋ ಇಸ್ ಹೆಡ್ ಇನ್ ಶೇಮ್. ಇಳಿದ ತಕ್ಷಣ ನಡೀತಾ ಇರುವಂಥ ಇದಕ್ಕೆ ಹಿ ಶುಡ್ ಬೋ ಇಸ್ ಹೆಡ್ ಇನ್ ಶೇಮ್. ನೀವು ಹೆಣ್ಣು ಮಕ್ಕಳ ದ್ರೋಹಿಗಳು, ನೀವು ಹೆಣ್ಣು ಮಕ್ಕಳಿಗೆ ವಂಚಕರು, ನೀವು ಅನುಮಾನನೇ ಇಲ್ಲ. ಮೃತಪಟ್ಟವ್ರಿಗಲ್ಲ, ಕೊಟ್ಟ ಮಾತು ನಡೆದದ್ದಲ್ಲ ಇದು. ಹೌದು, ಇದು ಧೋಕಾಗಳ ನಡೆ. ಇದು ಯಾಕೆ ಆದಾಯ ತೆರಿಗೆ ಪಾವತಿದಾರರು 2,000 ರೂಪಾಯಿ ಕಳ್ಕೋಬೇಕು? ಆದಾಯ ತೆರಿಗೆ ಪಾವತಿ ಮಾಡುವ ಡಿ ಕೆ ಶಿವಕುಮಾರ್ ಆ್ಯಂಡ್ ಹಿಸ್ ಮಂತ್ರಿಮಂಡಲದ ಹಲವು ಮೆಂಬರ್ಗಳು ಅಥವಾ ಎಮ್ ಎಲ್ ಎಗಳು, ನೀವು ಯಾಕೆ ಫೆಸಿಲಿಟೀಸಿನ ಎಮ್ ಎಲ್ ಎ ಯಾಕೆ ತೊಗೋತೀರಿ? ಮಣ್ಣು ತಿನ್ನಕ್ಕೆ ತೊಗೋತಾ ಇದ್ದೀರಾ ಅಥವಾ ಏನು ತಿನ್ನಕ್ಕೆ ತೊಗೋತಾ ಇದ್ದೀರಿ? ನೀವೆಲ್ಲ ಆದಾಯ ತೆರಿಗೆ ಪಾವತಿದಾರರು ತಾನೆ. ನೀವು ಯಾಕೆ ತೊಗೋತಾ ಇದ್ದೀರಿ ಆ ಫೆಸಿಲಿಟೀಸನ್ನ? ನೀವು ಜನರ ತೆರಿಗೆಯಲ್ಲಿ ಫೆಸಿಲಿಟೀಸನ್ನು ಪಡ್ಕೊಂಡು ಮಹಾರಾಜರ ಥರ ಓಡಾಡ್ಬೋಡುವಂಥ ಕಚಡಗಳಾಗ್ಬೋದು. ಜನ ಆದಾಯ ತೆರಿಗೆ ಪಾವತಿ ಮಾಡಿದ್ದಕ್ಕೆ ಶಿಕ್ಷೆ ರೂಪದಲ್ಲಿ ಕಳ್ಕೋಬೇಕು ಆ ಫೆಸಿಲಿಟಿನ. ವೈ ಮುಂಚೆ ಹೇಳಿದ್ರೆ ಅಪ್ಲೈ ಮಾಡ್ಬೋದು. ಎಕ್ಸಾಕ್ಟ್ಲಿ ದ ಪಾಯಿಂಟ್. ಎರಡು ಬುರ್ಡೆ ಬಿಟ್ರಿ ಅವತ್ತು ನಿಂತ್ಕೊಂಡು ಕಾಕಾ ಪಾಟಿಲ್ಲ ನಂಗೂ ಫ್ರೀ ನಿಂಗೂ ಫ್ರೀ ಬಿಟ್ರಲ್ಲಪ್ಪ ರೈಲನ್ನ. ಬಟ್ ಬಸ್ಸಲ್ಲಿ ಫ್ರೀ ಬಿಟ್ಟಂಗೆ ಇದನ್ನ ಮಾಡಲಿಲ್ಲ. ಇದಕ್ಕೆ ಕಂಡೀಷನ್ ತಂದು ಯಾಕೆ ಹೇಳಿ? ಇಲ್ಲಿ ಜಾಸ್ತಿ ಆಗುತ್ತೆ, ಇಲ್ಲಿ ಬೆಂಕಿ ಬೀಳುತ್ತಲ್ಲ ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆಯಿಂದ, ಅದಕ್ಕೆ ಆ ಬೆಂಕಿನಲ್ಲಿ ಸುಟ್ಟೋಗ್ಬಿಟ್ಟಿದ್ದಾರೆ. ಕಾಸಿಲ್ಲ, ಕವಡೆ ಇಲ್ಲ, ಪಾಪರ್ ಚಿಟ್ಟಿಗಳು ಇವರು. ಮಾತೆತ್ತರು ಬೇರೆಯವ್ರನ್ನ ಬೈಕೊಂಡು ಓಡಾಡ್ತಾರೆ. ಆದಾಯ ತೆರಿಗೆ ಪಾವತಿ ಮಾಡೋರು ಹಾಗಾದ್ರೆ ಪಾಪಿಗಳ? ಕೊಡಬೇಡಿ ಅಂತ ಅದಕ್ಕೆ ಬಡ್ಕೊಳ್ಳೋದು ಆದಾಯ ತೆರಿಗೆನ. ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾನು ಹೇಳೋದು. ತೋರಿಸಲೇಬಾರ್ದು, ಕೊಡಬಾರ್ದು ಇವ್ರಿಗೆ, ಇವ್ರು ಗೌರ್ಮೆಂಟ್ನವ್ರಿಗೆ. ಯಾಕೆ ಕೊಡ್ಬೇಕು ಇವ್ರಿಗೆ? ಹಾಗಾದ್ರೆ ಪಾಪಿಗಳ ಅವರು. ಯಾರು ಆದಾಯ ತೆರಿಗೆ ಪಾವತಿ ಮಾಡೋರು ಕೇಳಬೇಕು ಇದನ್ನು. ಏನಕ್ಕೆ ಕೊಡಬೇಕು? ಅದೇ ಎಮ್ ಎಲ್ ಎಗಳು ಅಥವಾ ಮಿನಿಸ್ಟ್ರುಗಳು, ಆದಾಯ ತೆರಿಗೆ ಪಾವತಿ ಮಾಡುವವರು ಸೇರಿ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್, ದಿ ಆನರಬಲ್ ಚೀಫ್ ಮಿನಿಸ್ಟರ್, ಎಲ್ಲ ಫೆಸಿಲಿಟೀಸನ್ನು ತೆಕ್ಕೊಳ್ಳೋದು. ಪೆಟ್ರೋಲ್ಗೆ ದುಡ್ಡಿನ ಸಮೇತ. ಟ್ರಾವೆಲ್ ಅಲೌನ್ಸ್. ನಿಮ್ಗೆ ನಾಚಿಕೆ ಆಗಲ್ವಾ? ಹೆಲ್ತ್ ಅಲೌನ್ಸ್. ಮಾನ ಮರ್ಯಾದೆ ಇಲ್ವಾ? ಜನರು ದುಡ್ಡು ತಿಂತೀರಲ್ಲ, ಅಯೋಗ್ಯ ಇರ್ತಾರ. ಯಾಕೆ ತಿನ್ನಬೇಕು? ನೀವೆಲ್ಲ ಮಂತ್ರಿಗಳು ನಿಮಗೂ ಕೊಡಲೇಬಾರ್ದು, ತಿನ್ನಬಾರ್ದು. ಆ ಕೆಲಸ ಮಾಡೋಕ್ಕೆ ಬಂದಿರೋ ಹದಗೆಟ್ಟು ಹೋಗಿರೋಂಥ ಅಧಿಕಾರಿ ವರ್ಗಕ್ಕೆ ಸಂಬಳ ಕೊಡ್ತೀರಿ, ಪ್ಲಸ್ ಫೆಸಿಲಿಟೀಸು ಯಾಕೆ ಕೊಡಬೇಕು? ಆದಾಯ ತೆರಿಗೆ ಅವ್ರು ಪಾವತಿ ಮಾಡಲ್ವಾ? ದಿಸ್ ಗೌರ್ನಮೆಂಟ್ ಈಸ್ ಆ್ಯಂಟಿ ಮಿಡ್ಲ್ ಕ್ಲಾಸ್ ಮತ್ತು ಆ್ಯಂಟಿ ಸ್ಯಾಲ್ರಿ ಕ್ಲಾಸ್. ಈ ಸರ್ಕಾರ ಬಟ್ ನಾವೆಲ್ಲ ಕೊಟ್ಟಿದ್ದೀವಿ ಅಂತಲೇ ಇರ್ತಾರೆ ಸರ್. ಅದೇ ಹೇಳ್ತೀವಿ, ಕೊಡ್ತಿರೋದೇ ಅದೇ ತಾನೆ. ಜಿ ಎಸ್ ಟಿ ಪಾವತಾರ್ಗೆ ಇಲ್ಲ. ಯಾಕೆ ಜಿ ಎಸ್ ಟಿ ಇಲ್ಲ? ಹೆಂಗದು? ಜಿ ಎಸ್ ಟಿ ಇಸ್ ಮ್ಯಾಂಡೇಟ್ರಿ. ಹಂಗಾರೆ ಜಿ ಎಸ್ ಟಿ ಕೊಡೋದು ಬೇಡವಾ? ಕಳ್ತನ ಮಾಡೋದೇ ಸರಿ ಹಂಗಾರೆ? ಅಲ್ರಿ, ಜಿ ಎಸ್ ಟಿ ಇಸ್ ಆಟೋಮ್ಯಾಟಿಕ್ ಅಲ್ವಾ ಪಾವತಿ ಮಾಡಬೇಕು ಅನ್ನೋದು. ಹಾಗಾದ್ರೆ ಜಿ ಎಸ್ ಟಿ ಪಾವತಿ ಮಾಡಿದ್ದಕ್ಕೆ ಶಿಕ್ಷೆ ಯಾಕ್ರಿ ಕೊಡ್ತೀರಿ? ಅದೇ ದುಡ್ಡೇ ಬರುತ್ತೆ ಅವರಿಗೆ. ಅದೇ ದುಡ್ಡೇ ಬರುತ್ತಲ್ಲಪ್ಪ ನಿಮಗೆ. ಜಿ ಎಸ್ ಟಿನೂ ಉಳಿಸಿ, ಜಿ ಎಸ್ ಟಿಲೂ ದೋಖಾ ಮಾಡಿ ಜನ ಕೊಡಬೇಡಿ. ಜಿ ಎಸ್ ಟಿನ ಎಲ್ಲೆಲ್ಲಿ ಉಳಿಸೋಕ್ಕಾಗತ್ತೆ ಉಳಿಸಿ. ಹಂಗಾರಿನ ಮೇಲೆ ಇವ್ರಿಗೆ ಯಾಕೆ ಕೊಡಬೇಕು? ಕಚಡಗಳಿಗೆ ಯಾಕೆ ಕೊಡಬೇಕು? ಈ ಕಚಡಗಳಿಗೆ ತಿನ್ನಕ್ಕೆ. ಇವ್ರು ತಿನ್ನಕ್ಕೆ ಬೇಕಂತೆ. ಇವ್ರ ಮನೆಗೆ 3 ಕಾರ್ ಬೇಕಂತೆ ಸರ್ಕಾರದಿಂದ. ಜನ ಜಿ ಎಸ್ ಟಿ ಕಟ್ಟಿದ್ದಕ್ಕೆ ಇದು ಭಾರತವೆಂಬ ದೇಶ. ಹೇಗಿದೆ ಸ್ಕೀಮು? ಏನೂ ಮಾಡಬೇಡಿ, ತೆರಿಗೆ ಕಟ್ಟದೆ, ಜಿ ಎಸ್ ಟಿ ಕಟ್ಟದೆ ಸುಮ್ಮನೆ ಇದ್ದರೆ 2,000 ಬರುತ್ತೆ. ಜೀವನ ಪೂರ್ತಿ ದುಡ್ದು ಉಳಿಸಿ ಪಳಿಸಿ ಎಲ್ಲ ಮಾಡ್ತೀವಿ ಅಂತಂದರೆ 3,000 ಕೊಡ್ತಾರೆ ಪೆನ್ಷನ್. ಬಟ್ ನಾಟ್ ಫೇರ್ ಅಲ್ವಾ ಸರ್? ಅದನ್ನೇ ಹೇಳ್ತಿರೋದು. ಕಾಪಾಡೋಕೆ ಹೊಡಿಬೇಕು ಇಂಥ ಸ್ಕೀಮ್ಗಳನ್ನು ತರೋರಿಗೆ, ಮತ್ತು ಅದನ್ನು ಈ ರೀತಿ ಕೂತ್ಕೊಂಡು ಬಾಯಿಗೆ ಬಂದಂಗೆ ಆಲ್ಟ್ರ್ ಮಾಡೋರ್ಗಳಿಗೆ ಮೂಳೆ ಮುರಿಬೇಕು. ಅವ್ರುಗಳಿಗೆಲ್ಲ ಹೇಳ್ತೀನಿ ನಾನು ಎಲ್ಲರಿಗೂ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.